ಪೂರೈಕೆಯಲ್ಲಿ ಹುಳಗಳು ಪತ್ತೆಯಾಗಿವೆ. ಹುಳಗಳನ್ನ ನೋಡಿ ಶಾಕ್ ಆಗಿದ್ದಾರೆ ಜನರು. ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕುಡಿಯುವ ನೀರು ಪೂರೈಕೆಯಲ್ಲಿ ಹುಳುಗಳು ಪತ್ತೆಯಾಗಿವೆ. ಇನ್ನು ಈ ಹುಳಗಳನ್ನ ನೋಡಿ ಶಾಕ್ ಆಗಿದ್ದಾರೆ ಜನರು. ಸರಿಯಾಗಿ ಫಿಲ್ಟರ್ ಮಾಡದ ಕಾರಣ ಹುಳುಗಳು ಪತ್ತೆಯಾಗಿವೆ. ಇನ್ನು ಬಳ್ಳಾರಿ ತಾಲೂಕು ಮೋಕಾ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ಬದಲಾಗಿದೆ ನೀರು. ಇನ್ನು 3 ಗ್ರಾಮಗಳಿಗೆ ಪೂರೈಕೆ ಆಗ್ತಾ ಇರುವಂತಹ ನೀರಿದು. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇನ್ನು ಕೆರೆ ನೀರು ಡೆಡ್ ಸ್ಟೋರೇಜ್ ತಲುಪಿದ್ರು ಹಾಗೆ ಸರಬರಾಜು ಮಾಡ್ತಾ ಇದ್ದಾರೆ ಗುತ್ತಿಗೆದಾರ. ಇನ್ನು ಕೆರೆಯ ನೀರು ಕುಡಿಯಲು ಯೋಗ್ಯವಲ್ಲ ಅಂತ ಆರೋಗ್ಯ ಇಲಾಖೆ ವರದಿ ಕೊಟ್ಟರು ಹಾಗೆಯೇ ನೀರು ಪೂರೈಕೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಸ್ಯಾಂಡ್ ಫಿಲ್ಟರ್ ಮೂಲಕ ಶುದ್ಧೀಕರಿಸಿರೋ ನೀರಿದು. ಈ ನೀರು ಕುಡಿಯಲು ಯೋಗ್ಯವಲ್ಲ. ಇದೇ ನೀರು ಸೇವಿಸಿ ವಾಂತಿ ಭೇದಿಯಾಗಿರೋ ಪ್ರಕರಣಗಳಿವೆ. ತುಕ್ಕು ಬಿದ್ದು ಹಳ್ಳ ಹಿಡಿದಿರೋ ಅತ್ಯಾಧುನಿಕ ನೀರು ಶುದ್ಧೀಕರಣ ಘಟಕಗಳು. ಇನ್ನು ಅಧಿಕಾರಿಗಳ ಎಡವಟ್ಟು ಹಾಗೂ ನಿರ್ಲಕ್ಷ್ಯತನಕ್ಕೆ ಮೋಕಾ ಗ್ರಾಮಸ್ಥರು ಛೀಮಾರಿಯನ್ನ ಹಾಕ್ತಿದ್ದಾರೆ. ಮೋಕಾದಲ್ಲಿ 2 ಕೆರೆಗಳಿದಾವೆ ಸರ್. 2 ಕೆರೆಗಳಿದ್ರೆ ಕೂಡ ನೀರಿಂದು ಸವಲತ್ತು ತುಂಬ ಚೆನ್ನಾಗಿಲ್ಲ ಸರ್. ಅದರಲ್ಲಿ ಹುಳಗಳು ಉಪ್ಪುಗಳು ಬರ್ತದವೆ. ಅದರಿಂದ ಹುಡುಗರಿಗೆ ತುಂಬ ಮೋಷನ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ವಾಂತಿ ಭೇದಿ ಆಗ್ತಾ ಇದೆ. ಮತ್ತು ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಕೂಡ ಅದೇ ಪ್ರಾಬ್ಲಮ್ ಹೇಳ್ತಾರೆ, ನೀರಿಂದೇ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ನಾವು ಇಲ್ಲಿ PDOಗೆ ತಿಳಿಸಿದ್ದೀವಿ, ಮೋಕ ಗ್ರಾಮದವರಿಗೆ ತಿಳಿಸಿದ್ದೀವಿ. ನಮ್ಮ ಮೋಕದಲ್ಲಿ ತುಂಬ ಪ್ರಾಬ್ಲಮ್ ಇದೆ ಸರ್. ಮೆಂಬರ್ಸ್ಗಳು ತಿಳಿದಿದೆ, ಎಲ್ಲರಿಗೂ ಗೊತ್ತೈತೆ. ಅವ್ರು ಏನಂತದಾರ ನೀರನ್ನು ಕುದಿಸ್ಕೊಂಡು ಕುಡಿಬೇಕು ಅಂತ ಹೇಳಕತ್ತದಾರ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆ ಇಲಾಖೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಎಷ್ಟೇ ಅನುದಾನ ಬಿಡುಗಡೆ ಮಾಡಿದ್ರು ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನ ನಿರ್ಲಕ್ಷ್ಯ ವಹಿಸಿ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೇ ಇರುವುದರಿಂದ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು ಮೋಕಾ ಗ್ರಾಮದ ಬಹುಕೋಟಿ ಮತ್ತು ಬಹು ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆ ಮಾಡಿರ್ತಾರೆ. ಆ ಕೆರೆಗಳಿಗೆ ಶುದ್ಧೀಕರಿಸಿದ ನೀರನ್ನು ಮತ್ತು ಕ್ರಿಮಿಕೀಟಗಳು ಮತ್ತು ಕಸ ಕಡ್ಡಿ ಇರ್ತಕ್ಕಂಥ ನೀರನ್ನ ಬಿಟ್ಟಿದ್ದಾರೆ ಇದುವರೆಗೆ. ಆ ನೀರನ್ನು ಆ ಸುತ್ತಮುತ್ತ ಇರತಕ್ಕಂಥ ಗ್ರಾಮದ ನೀರನ್ನು ಹುಡುಗರು ಮತ್ತು ವೃದ್ಧರು ಕುಡಿದು ಯಾಕಂದ್ರೆ ಆಸ್ಪತ್ರೆಗೆ ಹೋಗಿ ಬರ್ತಕ್ಕಂಥ ಘಟನೆಗಳನ್ನು ನಾವು ಕಣ್ಣಾರ ನೋಡಬಹುದು. ಇದರಿಂದ ಮತ್ತು ಇದರ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳು ಮತ್ತು PDO ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆ ಅಧಿಕಾರಿಗಳು ಇವರಿಗೆ ಸಾರ್ವಜನಿಕರ ಮೇಲೆ ಯಾವುದೇ ಕಿಂಚಿತ್ತು ಕಾಳಜಿ ಇಲ್ಲದೆ ತಮಗೆ ಇಷ್ಟ ಬಂದಂತೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದು ತುಂಬಾ ವಿಪರ್ಯಾಸದ ಘಟನೆ ಅಂತ ಹೇಳ್ಬೋದು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ವೀರೇಶ್, ಇನ್ನು ಬಳ್ಳಾರಿ ತಾಲೂಕು ಮೋಕಾ ಗ್ರಾಮದಲ್ಲಿ ಕುಡಿಯುವ ನೀರು ಪೂರೈಕೆಯಲ್ಲಿ ಹುಳಗಳು ಪತ್ತೆಯಾಗಿವೆ. ಯಾರ ನಿರ್ಲಕ್ಷ್ಯ ಇದು? ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ಕುರಿತಾಗಿ? ಖಂಡಿತ ಸಿಂಚನ, ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕುಡಿಯುವ ನೀರಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನ ಹಣವನ್ನ ವ್ಯಯಿಸ್ತಾ ಇದೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನು ಬಳ್ಳಾರಿ ತಾಲೂಕಿನ ಮೋಕಾ ಗ್ರಾಮದಲ್ಲಿ ಏನು ಕುಡಿಯುವ ನೀರಿನ ಮೂಲಕ ಒಂದು ಹುಳುಗಳು ಪತ್ತೆಯಾಗಿರ್ತಕ್ಕಂಥದ್ದು. ಗ್ರಾಮಸ್ಥರು ಕೂಡ ಸದ್ಯ ಒಂದು ಆತಂಕದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಏನು ಬಳ್ಳಾರಿ ಮೋಕಾ ಗ್ರಾಮದಲ್ಲಿ ಏನು 2 ಕೆರೆಗಳಿವೆ. ಈ 2 ಕೆರೆಗಳು ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಏನು ಕಳೆದ 6 ತಿಂಗಳ ಹಿಂದೆ ಈ ಕೆರೆಯಲ್ಲಿ ನೀರನ್ನ ಕೂಡ ಒಂದು ಸ್ಟೋರೇಜ್ ಮಾಡಿರ್ತಾರೆ. ಈ ಸ್ಟೋರೇಜ್ ಮಾಡಿದ ನೀರು ಕೂಡ ಹಾಗೆ ಅಂದ್ರೆ ಸ್ಯಾಂಡ್ ಫಿಲ್ಟರ್ ಮೂಲಕ ನೀರನ್ನ ಸರಬರಾಜು ಮಾಡ್ತದೆ. ಈ ಸರಬರಾಜು ಮಾಡುವ ನೀರಿನಲ್ಲಿ ಸಾಕಷ್ಟು ಹುಳುಗಳು ಪತ್ತೆಯಾಗಿರುವುದರಿಂದ ಜನರು ಕೂಡ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಅಧಿಕಾರಿಗಳು ನಿರ್ಲಕ್ಷ್ಯ ಜೊತೆಗೆ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಈ ರೀತಿಯಾದ ಸಮಸ್ಯೆಗಳು ಪುನಃ ಕೂಡ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಈ ಹಿಂದೆ ಕಳೆದ ಹಲವಾರು ಬಾರಿ ಬಳ್ಳಾರಿ ತಾಲೂಕು ಇಒ ಮತ್ತು ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮೋಕಾ ಗ್ರಾಮಸ್ಥರು ಕೂಡ ಮನವಿ ಮಾಡಿದರು. ಯಾವುದೇ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೂಡ ಕ್ರಮ ಕೈಗೊಳ್ಳದೆ ಇರುವುದು ಸದ್ಯ ಜನರ ಒಂದು ಆತಂಕಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಡೆಡ್ ಸ್ಟೋರೇಜ್ಗೆ ನೀರು ತಲುಪಿದೆ. ಈ ಡೆಡ್ ಸ್ಟೋರೇಜ್ ನೀರನ್ನ ಹಾಗೆಯೇ ಫಿಲ್ಟರ್ ಮಾಡದೆ ಜೊತೆಗೆ ಸ್ಯಾಂಡ್ ಫಿಲ್ಟರ್ ಮಾಡದೆ ಈ ರೀತಿ ನೀರನ್ನ ಸರಬರಾಜು ಮಾಡ್ತಾರೆ. ಈ ಸರಬರಾಜು ಮಾಡಿರ್ತಕ್ಕಂಥ ನೀರು ನೇರವಾಗಿ ಏನು ಮೋಕಾ ಗ್ರಾಮದಲ್ಲಿ ಇರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕಿಗೆ ಒಂದು ಸರಬರಾಜು ಆಗ್ತದೆ. ಅಲ್ಲಿಂದ ಮನೆಗಳಿಗೆ ನೀರು ಹೋಗ್ತದೆ. ಈ ಮೂಲಕ ಸಾಕಷ್ಟು ಕ್ರಿಮಿ ಕೀಟಗಳು ಕೂಡ ಏನು ನೀರು ಸರಬರಾಜು ಮೂಲಕ ಒಂದು ಮನೆಗಳಿಗೆ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಆರೋಗ್ಯದ ಮೇಲೆ ಗಂಭೀರವಾಗಿ ಪರಿಣಾಮ ಬೀರತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಅಂದ್ರೆ ದಿನನಿತ್ಯ 4 ರಿಂದ 5 ಜನರು ಒಂದು ಕುಡಿಯುವ ನೀರು
ಇದೇ ನೀರನ್ನ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ಪ್ರಕರಣಗಳು ಕೂಡ ಕಂಡು ಬಂದಿರತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಅಂಶ ಗಮನಿಸಬೇಕಾದ್ರೆ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 100ಕ್ಕೂ ಅಧಿಕ ಕೆರೆಗಳಿದ್ದು ಈ ಕೆರೆಗಳು ಕುಡಿಯಲು ಯೋಗ್ಯವೆಲ್ಲೆಂದು ಈಗಾಗಲೇ ಆರೋಗ್ಯ ಇಲಾಖೆ ಲ್ಯಾಬ್ ಮೂಲಕ ಒಂದು ವರದಿ ಬಂದಿದೆ. ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯತನ ಮತ್ತು ಏನು ಬಂಡು ಧೈರ್ಯದಿಂದ ಈ ನೀರನ್ನ ಹಾಗೆ ಸರಬರಾಜು ಮಾಡ್ತಾರೆ. ಕೂಡಲೇ ಇಂತಹ ನೀರನ್ನ ಸರಬರಾಜು ಮಾಡಬಾರದು, ಜೊತೆಗೆ ಅತ್ಯಾಧುನಿಕ ಶುದ್ಧೀಕರಣ ಘಟಕಗಳ ಮೂಲಕ ನೀರನ್ನ ಪೂರೈಕೆ ಮಾಡಬೇಕಂತ ಒಂದು ಮೋಕ ಗ್ರಾಮಸ್ಥರ ಒಂದು ಒತ್ತಾಯವಾಗಿರ್ತಕ್ಕಂಥದ್ದು. ಸಿಂಚನಾ. ಎಸ್, ಥ್ಯಾಂಕ್ ಯು ವೀರೇಶ್ ರೆಡ್ಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.